ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ಸರ್, ನಮ್ಮ ಹೆಸರು ಕೆಂಪೇಗೌಡರು ಅಂತ. ಕೆಂಪೇಗೌಡರು ಅಂತ. ಸರ್ ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಒಂದು ಬೀರುಂಡಿ ಮೆಳ್ಳಳ್ಳಿ ಬೀರುಂಡಿ ಅಂದ್ಬಿಟ್ಟು ಮೆಲ್ಲಳ್ಳಿ ಬೀರುಂಡಿ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಆಯ್ಕೆ ಆಗಿದ್ದೀನಿ ಸರ್. ಇದೇ ಮೊದಲ ಬಾರಿನಾ ಸರ್? ನಂದು ಇದೇ ಮೊದಲನೇ ಬಾರಿ. ಹಾಂ ಸರ್. ಕಳಿಸತಿ 10 ವರ್ಷದಲ್ಲಿ ನಮ್ಮ ಮಿಸಸ್ ನಿಂತಿದ್ರು. ಹಾಂ ಸರ್. ಅವಾಗ ಅವರು ಅಧ್ಯಕ್ಷರಾಗಿರೋ ಒಂದು 20 ತಿಂಗಳು ಅಧ್ಯಕ್ಷರು ಕೂಡ ಆಗಿದ್ರು. ಆಗಿದ್ರು. ಸರ್, ಈಗ ಹಾಗೆ ತಮ್ಮ ಮಿಸ್ಸಸ್ ಒಬ್ಬರು ಅಧ್ಯಕ್ಷರಾಗಿದ್ದವರು, ಈಗ ತಾವು ಹೊಸದಾಗಿ ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿದ್ದೀರಾ. ಹೇಗೆ ಅನಿಸ್ತಿದೆ ಸರ್ ಈಗಿನ ಒಂದು ಪೊಲಿಟಿಕ್ಸ್? ಪರವಾಗಿಲ್ಲ, ಖುಷಿ ಅನ್ನಿಸ್ತದೆ. ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು, ಜನಕ್ಕೆ ಕೊಂಡಾಡ್ಸ್ಬೇಕು. ಜನ ಒಳ್ಳೆ ಕೆಲಸ ಮಾಡಿದ್ರೆ ಕೆಂಪೇಗೌಡ ಅಂತ ಅವ್ರಿಗೆ ಅನಿಸ್ಬೇಕು. ಅವ್ರ ಮನಸ್ಸಲ್ಲಿ ಜನರ ಒಂದು ಮನಸ್ಸಿಗೆ ಒಂದು ತೃಪ್ತಿ ತರುವ ಕೆಲಸ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀರಾ? ಸರ್, ಈಗ ಅಟ್ ಪ್ರೆಸೆಂಟ್ ಈಗ ತಾವು ಈಗ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದಿದ್ದೀರಾ. ಯಾವ ಒಂದು ಪಕ್ಷದ ಬೆಂಬಲಿತರಾಗಿ ತಾವು ನಿಂತಿದ್ರಿ ಸರ್? ಸರ್, ನಾನು ಕಾಂಗ್ರೆಸ್ಸಿಂದ ಬೆಂಬಲಿತರಾಗಿ ನಿಂತಿದ್ದೆ. ಕಾಂಗ್ರೆಸ್ಸಿನ ಒಂದು ಬೆಂಬಲಿತರಾಗಿ ನಿಂತಿದ್ರಿ. ಕಾಂಗ್ರೆಸ್ಸಿಂದ ನಿಂತಿದ್ದೆ. ಸರ್, ತಮಗೆ ಒಂದು ರಾಜಕೀಯದಲ್ಲಿ ಒಂದು ಎಷ್ಟು ವರ್ಷದಿಂದ ಒಂದು ಅನುಭವ ಇದೆ ಸರ್? ನನಗೆ ಒಂದು ಆಚೆಗೆ 10 ವರ್ಷದಿಂದ ಈಚೆಗೆ ಅಂದ್ರೆ ಇದು 15 ವರ್ಷ ಆತ. 15 ವರ್ಷದ ಒಂದು ಅದರಿಂದ ಆಚೆಗೆ ನಾನು ರಾಜಕೀಯ ಅಷ್ಟು ಇದ್ದಿಲ್ಲ, ರಾಜಕೀಯಕ್ಕೆ ಹೋಗಿದ್ದಿಲ್ಲ. ಈಗ ಒಂದು 15 ವರ್ಷದ ಒಂದು ಅನುಭವ ಇದೆ. ಈ 15 ವರ್ಷದ ಅನುಭವದಲ್ಲಿ ಸ್ಟಾರ್ಟಿಂಗ್ ತಾವು ಬಂದಾಗ್ಲೂ ಈಗಿನ ಒಂದು ರಾಜಕೀಯಕ್ಕೂ ಏನೆಲ್ಲ ಒಂದು ಬದಲಾವಣೆಗಳು ನೋಡಿದ್ದೀರಾ? ಈಗಿನ ಬದಲಾವಣೆ ಅಂದರೆ ಈಗ ಸುಮಾರು ಬದಲಾವಣೆ ಆಗಿದೆ. ಒಳ್ಳೆ ಕೆಲಸ ಕಾರ್ಯಗಳಾಯ್ತಾ ಇದೆ. ಮೊದಲು ಅಂತ ಏನು ಕೆಲಸ ಆಯ್ತಿತ್ತಿಲ್ಲ ಊರುಗಳಿಗೆ. ಈಗ ಊರುಗಳಿಗೆ ಒಳ್ಳೆ ಕೆಲಸ ಇದ್ದಾವೆ. PGDಗಳು, ಡಾಂಬರು, ಮೋರಿಗಳು ಇವೆಲ್ಲ ಒಳ್ಳೆ ಅನುಕೂಲ ಆಯ್ತವೆ ಸರ್. ಈಗ ಸರ್, ಈಗ ತಮ್ಮ ಒಂದು ಮಿಸ್ಸಸ್ ಈಗ ಫಸ್ಟ್ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿದ್ದರು. ಆದಾಗ ಏನೆಲ್ಲ ಒಂದು ತಮ್ಮ ಒಂದು ಗ್ರಾಮಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ? ಅವಾಗ ಸುಮಾರು ಮೋರಿಗಳು ಮಾಡಿಸ್ದೆ, ಆಮೇಲೆ ರೋಡ್ ಮಾಡಿಸ್ದೆ, ಒಂದು ಬೋರ್ ಹಾಕಿಸಿದ್ದೆ, ಒಳ್ಳೆ ನೀರು ಬಂದಿತ್ತು. ಈಗೇನಪ್ಪ, ಈಗ ಒಂದು ಟ್ಯಾಂಕ್ ಒಂದು ಮಾಡಿಸ್ಬೇಕು ನಮ್ಮ ಇದರಲ್ಲಿ. ಆಗ ಟ್ಯಾಂಕು ಮಾಡ್ಸೋಕೆ ಆಗಿಲ್ಲ. ಈಗ ನಮ್ಮ ಮರಿಗೌಡರು ಒಂದು ಟ್ಯಾಂಕ್ ಹಾಕಿಸ್ಕೊಡ್ತೀವಿ ಮಾಡಿಸು ಅಂತೇಳಿ. ಹಾಂ ಸರ್. ಅದನ್ನು ಒಂದು ಟ್ಯಾಂಕ್ ಮಾಡಿಸಿದ್ರೆ ಒಳ್ಳೆ ಅನುಕೂಲ ಆಯ್ತದೆ, ಅನುಕೂಲತೆ ಆಗುತ್ತೆ. ಸರ್, ಈಗ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರಾ? ಅದೇ ನಮ್ಮ ಮರಿಗೌಡರು. ಮರಿಗೌಡ್ರೆ ತಮ್ಮ ಒಂದು ರಾಜಕೀಯದ ಒಂದು ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುಗಳು ಅಂತ ಹೇಳಕ್ಕೆ ನಮ್ಗೆ ಇಷ್ಟಪಡ್ತಾರೆ ಗೌಡ್ರಿ. ಹಾಂ ಸರ್. ಈಗ ಮರಿಗೌಡ್ರದ್ದು ತಾವು ಯಾವ ಒಂದು ತತ್ವ ಸಿದ್ಧಾಂತ ತಾವು ತುಂಬಾ ಇಷ್ಟಪಡ್ತೀರಾ ಸರ್? ತೋರಿಸಿದೆ ಅಂತ ನೆಕ್ಸ್ಟ್ MLA ಆಗ್ಬೇಕು ಅವರು. ಇನ್ನೂ ಒಳ್ಳೆ ಚೆನ್ನಾಗಿರ್ತದೆ. ನಮಗೆ ಒಳ್ಳೆ ಬೆಂಬಲಿತವಾಗಿ ನಾವು ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡ್ತೀವಿ. ಅವರು ನಮ್ಮ ಅದೇ ಥರ ನೋಡ್ಕೊತಾರೆ ನಮ್ಮನ್ನು ಚೆನ್ನಾಗಿ ಅನ್ನಿಸ್ತದೆ ಸರ್. ಈಗ ಮರಿಗೌಡರು ಈಗ ಒಬ್ಬರು ಗಣ್ಯ ವ್ಯಕ್ತಿಗಳು, ಅವರ ಒಂದು ಯಾವ ಒಂದು ಒಳ್ಳೆಯ ಗುಣ ತಮಗೆ ತುಂಬ ಇಷ್ಟ ಆಗಿದೆ? ಒಳ್ಳೆ ಗುಣ ಅಂದರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಸರ್. ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾರೆ ಎಲ್ಲ ಹಳ್ಳಿಗೂ ಅಷ್ಟೇ. ಎಲ್ಲ ಒಂದು ಒಳ್ಳೆ ಖುಷಿ ಪಡ್ತಾ ಇದ್ದೀವಿ. ಸರ್, ಈಗ ಅಟ್ ಪ್ರೆಸೆಂಟ್ ತಮ್ಮ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಮಗೆ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ನನಗೆ 109 ಮತದಿಂದ 109 ಮತ ಬಂದಿತ್ತು ಸರ್. ಎಷ್ಟು ಮತಗಳ ಅಂತರದಿಂದ? 26 ಮತದಿಂದ ಗೆದ್ದಿದೆ ಸರ್.
26 ಮತಗಳಿಂದ ಗೆದ್ದಿದ್ದೀರಾ? ಲೀಡಿಂಗಲ್ಲಿ ಗೆದ್ದಿದ್ದೀವಿ. ಹಾಂ ಸರ್. ಸರ್, ಈಗ ಜನರು ಈಗ ತಮಗೆ ಒಂದು 26 ಮತಗಳಿಂದ ಗೆಲ್ಲಿಸಿದ್ದಾರೆ. ಇದಕ್ಕೆ ಒಂದು ಕಡೆಯಿಂದ ಕಾರಣ ಅಂದರೆ ತಮ್ಮ ಬೆನ್ನೆಲುಬಾಗಿರೋಂಥ ಕಾರ್ಯಕರ್ತರು. ಅವರ ಕಾರ್ಯಕರ್ತರ ಒಂದಿಬ್ಬರು ಮುಖ್ಯವಾಗಿರೋಂಥವ್ರ ಹೆಸರು ಹೇಳಿ ಸರ್. ಮುಖ್ಯವಾಗಿರೋದು ನಮ್ಮ ಮಹಾದೇವ ಅಂತ ಒಬ್ಬ, ಮಲ್ಲಯ್ಯ, ದೊಡ್ಡಗೌಡರು, ಚಿಕ್ಕೇಗೌಡರು, ನಮ್ಮ ಚಿನ್ನಣ್ಣೇಗೌಡರು, ನಮ್ಮ ಜಯರಾಮು, ಒಬ್ಬರು ಶಿವಣ್ಣೇಗೌಡರು ಅಂದ್ಬಿಟ್ಟು ಒಳ್ಳೆ ನನಗೆ ನಿಮಗೆ ಬೆನ್ನೆಲುಬಾಗಿ ನಿಂತಿತ್ತು. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಒಂದು ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಒಳ್ಳೆಯದು, ಒಂದು ಒಳ್ಳೆ ಕೆಲಸ ಮಾಡಿ ಅಚ್ಚುಕಟ್ಟಾಗಿ ಕಲಿಸ್ಬೇಕು. ಹಾಂ ಸರ್. ಸರ್, ಈಗ ತಮ್ಮ ಗ್ರಾಮದ ಸ್ವಚ್ಛತೆ ಬಗ್ಗೆ ತಾವು ಜನರಿಗೆ ಒಂದು ಯಾವ ರೀತಿಯಾದ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದು ರೋಡ್ ಇರಬೇಕು, ಡಾಂಬರ್ ಇರಬೇಕು, EGDಗಳು, ಮೋರಿ ಅವೆಲ್ಲನೂ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿಸಿ ಸ್ವಚ್ಛತೆ ಮಾಡಿಸೋ ಅಂತ ಇದ್ದೀನಿ ಸರ್. ಅವ್ರಿಗೆಲ್ಲ ಖುಷಿ ಪಡಿಸ್ಬೇಕು. ಹಾಂ ಸರ್. ಒಂದು ಟ್ಯಾಂಕ್ ಮಾಡಿಸ್ಕೊಟ್ಬಿಡ್ತೀನಿ, ಅಲ್ಲಿಗೆಲ್ಲ ಮುಗೀತದೆ. ಅಟ್ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳೇನಿದೆ ಸರ್? ಗ್ರಾಮದಲ್ಲಿ ಕುಂದುಕೊರತೆ ಏನೋ ಅಷ್ಟೇನಿಲ್ಲ ಸರ್. ಅದೇ ಡಾಂಬಾರು, EGD ಅದೊಂದಷ್ಟು ಮಾಡ್ತಾರೆ. ಒಂದು ಟ್ಯಾಂಕು, ಒಂದು ಮಸಾಣದೊಂದು ಬಂದೋಬಸ್ತ್ ಮಾಡಿ ಅದೊಂದು ಮಸಾಣವನ್ನು ಕ್ಲೀನ್ ಮಾಡಿ ಮಸಾಣದೊಂದು ಮಸಾಣದೊಂದು ಮಾಡಿಕೊಡ್ಬೇಕು. ಅದೊಂದು ಮಾಡಿಕೊಡ್ಬೇಕು. ಮಸಾಣದ್ದು ತಂತಿ ಬೇರೆ ಹಾಕಿಸ್ಬೇಕು, ಅಲ್ಲೊಂದು ಬೋರ್ ಹಾಕಿಸ್ಬೇಕು. ಇಷ್ಟೊಂದು ಕೆಲಸ ಮಾಡಿದ್ರೆ ಊರ ಕೆಲಸಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಖುಷಿ ಆಯ್ತದೆ ಸರ್. ಈಗ ಈಗಿನ ಯುವಕರು ರಾಜಕೀಯ ಕಡೆ ಬರ್ತಾ ಇದ್ದಾರೆ ಸರ್. ತಾವೊಬ್ರು ಹಿರಿಯರಾಗಿತ್ಕೊಂಡು ಅವರಿಗೆಲ್ಲ ಒಂದು ಯಾವ ರೀತಿಯಾದ ಒಂದು ರಾಜಕೀಯವಾಗಿ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೂ ನಮ್ಮ ಥರನೇ ಬೆಳಿಬೇಕು ಅಂತ ಅವ್ರಿಗೆ ಸಂದೇಶ ಮಾಡಬೇಕು. ಹಾಂ ಸರ್. ನಿಮ್ಮ ರೀತಿಯೇ ಬೆಳಿಬೇಕು ಅಂದರೆ ಒಂದು ಯಾವ ರೀತಿಯಾಗಿ ಒಂದು ಊರನ್ನ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವ್ರಿಗೂ ಬರಬೇಕು. ಹಾಂ ಸರ್. ಸರ್, ಈಗ ಕಡೆಯದಾಗಿ ಈಗ ತಾವೊಂದು ಈ ಸ್ಥಾನದಲ್ಲಿರೋದಕ್ಕೆ ತಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ. ಯಾಕಂದರೆ ಒಂದೊಂದು ಅಮೂಲ್ಯವಾದ ಮತಗಳನ್ನು ಹಾಕಿ ತಮ್ಮನ್ನು ಗೆಲ್ಲಿಸಿ ಈ ಸಮಾಜದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಾಡಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ತಮ್ಮ ಮತ ಬಾಂಧವರಿಗೆ ಒಳ್ಳೆ ಇದು ಮಾಡ್ಬೋದು ಸರ್. ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಮೂಲಕ ಒಂದು ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಅವ್ರು ಇನ್ನೂ ಖುಷಿ ಪಡ್ತಾರೆ. ಸರಿ ಸರ್, ಇದೇ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತೇಳಿ ಆಶಿಸ್ತಾ ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.